ಏನ್ಲಾ ಸಿದ್ದೇಗೌಡ, ಹುಟ್ಟಿಸಿದ ಅಪ್ಪನ ಮುಂದೆ ನಿಂತ್ಕೊಂಡು ಎದೆ ನಿಗಿಸ್ಕೊಂಡು ಮಾತಾಡೋಷ್ಟು ಬೆಳ್ಕೊಂಬಿಟ್ಟೆ ಅಲ್ಲ ನೀನು. ಈಗ ಹೇಳ್ತೀನಿ ಕೇಳ, ಅವಳನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಸವಾಲ್ ಹಾಕಿದ್ ನಾನೇಯ. ಅವ್ರ ಅಣ್ಣನ ಕರ್ಸಿದ್ದು ನಾನೇಯ. ಅವಳನ್ನ ಮನೆಯಿಂದ ಆಚೆ ಹಾಕಿದ್ದು ನಾನೇ ಯಾಕಲ್ಲ. ಯಾಕೆ ಅಂದ್ರೆ ನಾವೆಲ್ಲ ಇಷ್ಟಪಟ್ಟು ಮನೆ ತುಂಬಿಸ್ಕೊಂಡು ಸೊಸೆ ಅಲ್ಲಕಲ್ಲ ಅವಳು. ನಮ್ಮ ಮನೆತನಕ್ಕೆ ಮತ್ತೆ ನಮ್ಮ ರಾಜಕೀಯಕ್ಕೆ ಹೊಂದ್ಕೊಳ್ಳೋಂಥ ಹೆಣ್ಣು ತಗೊಂಬರೋಣ ಅಂತ ನಾವು ಆಸೆ ಪಟ್ಕೊಂಡಿದ್ರೆ ನೀನೇನು ಮಾಡ್ಲಾ? ಏನಪ್ಪಾಜಿ ಬರೀ ದುಡ್ಡು ದುಡ್ಡು ಅಂತ ಬರೀ ದುಡ್ಡಿನ ಬಗ್ಗೆನೇ ಮಾತಾಡ್ತಿದ್ದೀರಾ? ಹಸ್ದಾಗ ಅನ್ನ ಅಲ್ವೇ ತಿನ್ನೋದು? ಯಾರು ದುಡ್ಡು ತಿಂದಾರೆ? ದುಡ್ಡೇ ದೊಡ್ಡು ಅನ್ಕೋಬೇಡಿ ಅಪ್ಪಾಜಿ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಬಡವರು ದುಡ್ಡೂರವ್ರಿಗಿಂತ ನೆಮ್ಮದಿಯಾಗಿ ಬದುಕ್ತವ್ರೆ. ಹೋಗಲ್ಲ, ಹಸ್ದಾಗ ಅನ್ನನೇ ತಿನ್ನೋದು. ಅನ್ನ ತಿನ್ಬೇಕು ಅಂದ್ರೆ ದುಡ್ಡಿರ್ಬೇಕು. ಯಾರ ಹತ್ರ ಎಷ್ಟು ದುಡ್ಡಿದ್ರು ಸುಮ್ಮನೆ ಬಂದು ಓಟ್ ಹಾಕಿ ಅಂದ್ರೆ ಯಾರು ಹಾಕಕ್ಕಿಲ್ಲಕಲ್ಲ. ದುಡ್ಡು ಕೊಟ್ರೆ ಓಟ್ ಹಾಕಕ್ ಬರೋದು. ನಾವು ರಾಜಕೀಯದಲ್ಲಿ ಇರಬೇಕು, ಓಟ್ ಹಾಕಿಸ್ಕೋಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕಲ್ಲ. ನಾನು 8 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ. ನನ್ನ ಕುರ್ಚಿ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಚ್ಕೊಳ್ಳೋನು, ನನ್ನ ಮಗನ ಬಗ್ಗೆ ತಲೆ ಕೆಚ್ಕೊಳಕ್ಕಿಲ್ವೇ? ಅಪ್ಪಾಜಿ, ಮಕ್ಕಳ ಭವಿಷ್ಯ ಇರೋದು ತಂದೆ ಅವ್ರಿಗೋಸ್ಕರ ಎಷ್ಟು ದುಡ್ಡು ಮಾಡಿದ್ದಾನೆ ಅನ್ನೋದ್ರಲ್ಲ, ಮಕ್ಕಳ ಖುಷಿ ಮುಂದೆ ಎಷ್ಟು ದುಡ್ಡಿದ್ರೇನು ಅನ್ಕೋತಾರಲ್ಲ ಅದರಲ್ಲಿ. ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡಿ ನನಗೇನೇ ಆದ್ರೂ, ನನಗೆಂಥ ಪರಿಸ್ಥಿತಿ ಬಂದ್ರೂ ನೀವೆಲ್ಲ ನನ್ನ ಜೊತೆ ನಿಂತ್ಕೋತೀರಿ ಅನ್ನೋ ಭರವಸೆ ನನಗಿತ್ತು. ಅದಕ್ಕೆ ಪ್ರೀತಿ ಹೇಳ್ಕೊಳ್ಳೋ ಧೈರ್ಯ ಇಲ್ಲ ಅಂದ್ರೂ ಪ್ರೀತಿ ಮಾಡಿದವಳು ಕೈ ಬಿಡಬಾರ್ದು ಅಂತ ತಾಳಿ ಕಟ್ಟಿ ಅವ್ರನ್ನ ಕರ್ಕೊಂಬಂದೆ. ನಾನು ಕರ್ಕೊಂಡ್ಬಂದಾಗ ನಿಮ್ಗೆ ಎಷ್ಟು ಆಶ್ಚರ್ಯ ಆಯ್ತು, ಮೇಡಮ್ ಅವ್ರಿಗೂ ಅಷ್ಟೇ ಆಶ್ಚರ್ಯ ಆಯ್ತು. ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದ್ರೂ ನಾನು ಕಟ್ಟಿರೋ ತಾಳಿಗೆ ಬೆಲೆ ಕೊಟ್ಟು ಎಲ್ಲಾನು ಬಿಟ್ಟು ನಮ್ಮ ಜೊತೆ ಬಂದ್ರು. ನನ್ನ ಒಪ್ಕೊಳ್ಳೋಕೇನೋ ಟೈಮ್ ತಗೊಂಡ್ರು. ಆದ್ರೆ ನೀವೆಲ್ಲ ನನ್ನವರು, ಇದು ನನ್ನ ಮನೆ ಅಂತ ಬದುಕು ಶುರು ಮಾಡಿದ್ರು. ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋಷ್ಟು ಪ್ರೀತಿ ಮಾಡ್ತಿದ್ರು. ಅಂತ ಒಳ್ಳೆ ಮನ್ಸಿರೋರ್ನ ಅವ್ರದೇ ತಪ್ಪು ಅಂತ ನನ್ನಿಂದ ದೂರ ಕಳಿಸಿ ನನಗೆ ಮೋಸ ಮಾಡ್ಬಿಟ್ರಲ್ಲ ಪಚ್ಚಿ. ಲೇ ಸಿದ್ದೇಗೌಡ, ನಾನು ನೋಡ್ತಾನೆ ಇವನಿಕಲ್ಲ. ಈ ನಡುವೆ ನೀನು ಅವಳನ್ನ ವಹಿಸ್ಕೊಂಡು ಈಟೋನ್ ಮಾತಾಡ್ತಾ ಇದೆಯಲ್ಲ. ನಿಮ್ಗೆಲ್ಲ ಒಂಚೂರು ಕರ್ಟಸಿನೇ ಇಲ್ಲ ಅನ್ಸುತ್ತೆ. ನಿಮ್ಮನ್ನ ಮನುಷ್ಯರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬೇಕು. ಒಳ್ಳೆ ಕಥೆ ಆಯ್ತಲ್ಲ. ನಾನೇನ್ ಮಾಡಿದೆ ಅಂತ ನನ್ನ ಮೇಲೆ ಈ ತರ ರೇಗಾಡ್ತಿದ್ಯಾ? ನೀನ್ ಮಾಡಿದ್ರು ಒಂದೇ, ನಿಮ್ಮ ಅಣ್ಣ ಮಾಡಿದ್ರು ಒಂದೇ ಅಲ್ವಾ? ನಿಮ್ಮ ಅಣ್ಣನ್ಗೆ ದುಡ್ಡಿನ ಭೂತ ಹಿಡಿದಿದ್ದೆ. ದುಡ್ಡಾಸೆಗೋಸ್ಕರ ಎಂತ ಕೆಲಸ ಮಾಡಿದ್ರು. ಅವ್ರಿಗೆ ಈ ಪ್ರೀತಿ ವಿಶ್ವಾಸ ಸಂಬಂಧಕ್ಕಿಂತ ದುಡ್ಡೇ ಹೆಚ್ಚಾಗೋಗಿದೆ ಅಲ್ವಾ ಹರಿ? ನಿಮ್ಮ ಅಣ್ಣನ್ಗಿಂತ ಬೀದಿ ಹೋಗೋ ನಾಯಿನೇ ಎಷ್ಟೋ ವಾಸಿ. ಒಂದು ತನ್ನ ಹಾಕಿದ್ರೆ ಸಾಯೋವರೆಗೂ ನಿಯತ್ತ ಕಾಯತ್ತೆ. ಆದ್ರೆ ನಿಮ್ಮಣ್ಣ ದುಡ್ಡಾಸೆ ಏನ್ ಮಾಡಿದ್ದಾರೆ? ಸ್ವಂತ ತಂಗಿ ಜೀವನನೇ ಹಾಳು ಮಾಡಿದ್ರಲ್ಲ. ಹೊಟ್ಟೆಗೆ ಅನ್ನ ತಿಂತಾರ, ಸಗಣಿ ತಿಂತಾರ. ನಾನು ಅವಾಗಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನ್ ಸೈಲೆಂಟ್ ಆಗೇ ಇದೆಯಲ್ಲ. ನೀನ್ ಸೈಲೆಂಟ್ ಆಗಿರೋದು ನೋಡಿದ್ರೆ ನೀನು ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ಯಲ್ಲ. ಅಯ್ಯೋ ಬೇಬಿ, ಏನು ಮಾತಾಡ್ತಿದ್ಯಾ? ನನಗೂ ಈ ವಿಚಾರಕ್ಕೂ ಯಾವ ಸಂಬಂಧನೂ ಇಲ್ಲ. ಪ್ಲೀಸ್ ನನ್ನ ನಂಬು. ಅವನು ಅದೆಲ್ಲ ದುಡ್ಡು ಹಾಕಿ ಕಳ್ಕೊಂಡಿದ್ದಾನೆ ಅಂತ ಗೊತ್ತಿತ್ತು. ಬೇರೆಯವ್ರ ಸೈಟಲ್ಲಿ ಮನೆ ಕಟ್ಟಿದ್ದಾನೆ ಅಂತ ಗೊತ್ತಿತ್ತು ಅಷ್ಟೇ. ಆದರೆ ಈ ಥರ ನೀಚ್ ಕೆಲಸ ಮಾಡ್ತಾನೆ ಅಂತ ದೇವ್ರನ್ನ ಗೊತ್ತಿರಲಿಲ್ಲ ಬೇಬಿ. ನಿನ್ಗೆಲ್ಲ ಗೊತ್ತು ಅಂತ ನಂಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಅಣ್ಣ ತಮ್ಮ ಇಬ್ರು ಕೆಮ್ಮಿದ್ರು, ಏನ್ ಕೆಲಸ ಮಾಡಿದ್ರು ಒಟ್ಟಿಗೆ ತಾನೇ ಮಾಡೋದು. ದುಡ್ಡಾಸೆಗೋಸ್ಕರ ನೀವಿಬ್ರು ಜೊತೆಗೆ ಸೇರ್ಕೊಂಡು ಈ ಕೆಲಸ ಮಾಡ್ರಲ್ಲ ಅಂತ ಏನ್ ಗ್ಯಾರಂಟಿ? ಏನು ಬೇಬಿ ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ? ನೋಡು ಬೇಬಿ, ಅವನು ನನ್ನ ಜೊತೆ ಕ್ಲೋಸ್ ಆಗಿರಬಹುದು, ಆದರೆ ನಾನು ಈ ಥರ ಮಣ್ಣು ತಿನ್ನೋ ಕೆಲಸ ಯಾವತ್ತೂ ಮಾಡಲ್ಲ. ನಾನು ಮೈಗಳ್ಳ ಇರ್ಬೋದು, ಅಂದರೆ ಬೇರೆಯವ್ರ ದುಡ್ಡಿಗೆ ನಾನು ಯಾವತ್ತೂ ಆಸೆ ಪಟ್ಟವನಲ್ಲ. ಅಂದರೆ ಆವಾಗ ಪರಿಸ್ಥಿತಿ ಬೇರೆ ಇತ್ತಷ್ಟೆ. ಅಪ್ಪ ಅಮ್ಮ ಅಕ್ಕ ತಂಗಿ ಅನ್ನೋ ಮಮಕಾರ ನನಗೆ ಖಂಡಿತ ಇದೆ. ಇವನ ಜೊತೆ ಸೇರಿ ಅಪ್ಪ ಅಮ್ಮನ ನೋಡ್ಕೊಂಡಿಲ್ಲ ಅಂತ ನನಗೆ ದುಃಖ ಇದೆ. ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅಕ್ಕನ ವಿಚಾರದಲ್ಲಿ ನಾನು ಯಾವತ್ತೂ ಹೀಗೆ ಮಾಡೋನಲ್ಲ ಬೇಬಿ. ಅವನು ಈ ಥರ ಮಾಡ್ತಾನೆ ಅಂತ ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಅವನ್ನ ಖಂಡಿತ ತಡಿತಿದ್ದೆ. ಅಣ್ಣ ಅಂತವ್ರನ್ನ ಸುಮ್ಮನೆ ಬಿಡಬಾರ್ದು. ನಡು ರೋಡಲ್ಲಿ ಕಂಬ ಕಟ್ಟಾಕಿ ಚಚ್ಚಾಕ್ಬಿಡ್ಬೇಕು. ಅಯ್ಯೋ ಅಯ್ಯೋ ಬೇಬಿ ಬೇಬಿ ಪ್ಲೀಸ್ ಹಾಗೆಲ್ಲ ಮಾಡಬೇಡ. ಏನೋ ದುಡ್ಡಿನ ಆಸೆಗೆ ಹೀಗೆಲ್ಲ ಮಾಡಿಬಿಟ್ಟಿದ್ದಾನೆ ಅಷ್ಟೇ. ನೋಡು, ಆದರೂ ಇದಕ್ಕೆಲ್ಲ ನಿಮ್ಮಪ್ಪನೇ ತಾನೇ ಕಾರಣ.
ನೋಡಿದ್ಯಾ ನಿಮ್ಮ ಅಣ್ಣನ ಪರ ಮಾತಾಡ್ಕೊಂಡು ನಮ್ಮ ಅಪ್ಪನ ವಿರುದ್ಧನೇ ಮಾತಾಡಕ್ ಬಂದ್ಬಿಟ್ಯಾ? ಅಲ್ಲ ಹರಿ, ಅವ್ರ ಮನೇಲೆ ಎತ್ಕೊಂಡು ಅವ್ರ ಬಗ್ಗೆನೇ ಈ ಥರ ಮಾತಾಡ್ತಿಲ್ಲ, ನಿನ್ಗೇನೋ ಅನ್ಸಲ್ವಾ? ಓ ಆ ಥರ ಎಲ್ಲ ಹೇಳಿದ್ ನಾನು. ನಮ್ಮ ಅಣ್ಣನ ಪರಿಸ್ಥಿತಿನ ಇವ್ರು ಎನ್ಕ್ಯಾಶ್ ಮಾಡಿಕೊಂಡು ಅಕ್ಕನ್ನ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಸಂತೂನ ಉಪಯೋಗಿಸ್ಕೊಂಡಿದ್ದಾರೆ. ಮೊದಲೇ ದುಡ್ಡಿನ ಆಸೆ ಇವನಿಗೆ, ಅದು ಕಸ ಅಂತ ಗೊತ್ತಿದ್ರು ಬಾಯ್ಗೆ ಹಾಕ್ಕೊಂಡಿದ್ದಾರೆ. ಏನು ಮಾಡಿ ನನ್ನ ಕರ್ಮ. ಕಸ ಅಂತ ಗೊತ್ತಾದ್ಮೇಲೆ ಯಾಕೆ ತಿನ್ಬೇಕು? ನೋಡ ನೋಡಿದ್ರೆ ಹೆಣಾನು ಬಾಯ್ ಬಿಡತ್ತೆ ಅಲ್ವಾ? ನಿಮ್ಮ ಅಣ್ಣನಿಗೆ ಕರೆಕ್ಟಾಗಿ ಸೆಟ್ ಆಗತ್ತೆ. ಅವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಹರಿ. ಇಂಥವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣ್ಸೋಂಗ್ ಮಾಡ್ಬೇಕು. ಜೀವನ ಪೂರ್ತಿ ಅನುಭವಿಸ್ಬೇಕು. ಅವಾಗಲೇ ಗೊತ್ತಾಗೋದು. ಅಣ್ಣ ತಂಗಿ ಅನ್ನೋ ಸಂಬಂಧಕ್ಕೆ ಬೆಂಕಿ ಇಟ್ಬಿಟ್ಟ ನಿಮ್ಮ ಅಣ್ಣ. ಬೇಬಿ ಬೇಬಿ ಹೋಗ್ಲಿ ಬಿಡು. ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತೀಯಾ? ಅವ್ನು ಮಾಡಿರೋ ಕರ್ಮ ಅವ್ನು ಅನುಭವಿಸ್ತಾನೆ. ನೀನು ಈ ಟೈಮಲ್ಲಿ ಇಷ್ಟೊಂದೆಲ್ಲ ಎಕ್ಸೈಟ್ ಆಗಬಾರ್ದು ಪ್ಲೀಸ್. ಮೊದಲು ಮಗು ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು ಪ್ಲೀಸ್. ಹಾಂ ಕುಳ್ಳು. ಒಂದು ಹೆಣ್ಣಿಗೆ ಮೋಸ ಆಗ್ತಿದ್ರೆ ನೋಡಿಕೊಂಡು ಹೇಗೆ ಸುಮ್ಮನೆ ಇರೋಕ್ಕಾಗತ್ತೆ? ಪಾಪ ಭಾವನಾ ಆಗಿದ್ದಕ್ಕೆ ಸುಮ್ಮನೆ ಆಗಿದ್ದಾಳೆ. ಇವ್ರ ಜಾಗದಲ್ಲಿ ನಾನಿದ್ದಿದ್ರೆ ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಅಲ್ಲ, ಇವರು ಹೆಣ್ಮಕ್ಳನ್ನ ಏನು ಅನ್ಕೊಂಡಿದ್ದಾರೆ? ನಿಜ ಹೇಳು ಹರಿ, ಈ ವಿಚಾರದಲ್ಲಿ ನೀನು ಇನ್ವಾಲ್ವ್ ಆಗಿಲ್ಲ ಅಲ್ವಾ? ನನ್ನ ಮಾತಿನ ಮೇಲೆ ನಿನಗೆ ಇನ್ನೂ ನಂಬಿಕೆ ಇಲ್ಲಲ್ಲ? ನನ್ನ ಮಗು ಮೇಲೆ ಹಣೆ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸರಿನಾ? ಪ್ಲೀಸ್.